ಸೊಸೆ 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 ಸೊಸೆ. ನಾನು ಎಂತ ಪರಿಸ್ಥಿತಿಲಿ ಇದ್ದೀನಿ ಅನ್ನೋದು ನಿನಗೆ ಗೊತ್ತಿಲ್ಲ. ನಿನ್ನೆ ಪಾರ್ಟಿ ಇತ್ತು ಕಣೋ. ನಮ್ಮ MD ಅವನು ಮದುವೆ ಆಗೋಳ್ನ ಎಲ್ರಿಗೂ ಪರಿಚಯ ಮಾಡಿಸ್ಬೇಕು ಅಂತ ಅರೇಂಜ್ ಮಾಡಿದ್ದ ದೊಡ್ಡ ಪಾರ್ಟಿ. ಹಾಗಾದ್ರೆ ಅಲ್ಲಿಗೆ ಕೀರ್ತಮ್ಮ ಬಂದಿದ್ರಾ? ಅವನನ್ನ ಮದುವೆ ಆಗ್ತಿರೋದು ಅವಳ ತಾನೆ, ಬರ್ದೇ ಇರ್ತಾಳ? ಅಂದ್ರೆ ನೀವು ಕೀರ್ತಮ್ಮ ನೋಡಿದ್ರಾ? ನೋಡ್ದೆ, ಮಾತಾಡಿಸ್ದೆ. ನಮ್ ಬಾಸ್ ಬಂದು ನಿಮ್ಮಿಬ್ರಿಗೂ ಮೊದ್ಲೇ ಪರಿಚಯನ ಅಂತ ಕೇಳಿದಾಗ, ಇಲ್ಲ ನಾನು ಇವನ್ನ ನೋಡ್ತಿರೋದು ಇವತ್ತೇ ಮೊದ್ಲು ಅಂತ ಹೇಳ್ಬಿಟ್ಲು ಕಣ. ನಾನು ಪ್ರೀತಿಸೋ ಕೀರ್ತಿ ಬಾಯಲ್ಲಿ ಈ ಮಾತು ಬರೋಕ್ ಹೇಗೋ ಸಾಧ್ಯ? ಪಾಪ ಕೀರ್ತಮ್ಮನ್ಗೆ ಏನ್ ಅನಿವಾರ್ಯತೆ ಇತ್ತೋ ಏನೋ. ಅನಿವಾರ್ಯತೆ ಇದೆ ಅಂತ ಬೆಂಕಿಗೆ ಬೀಳಕ್ಕಾಗುತ್ತಾ? ಆ ಮದನ್ ಮೋಹನ್ ಮದುವೆ ಆಗೋದು ಒಂದೇ, ಸೂಸೈಡ್ ಮಾಡ್ಕೊಂಡು ಸಾಯೋದು ಒಂದೇ ಅನ್ನೋದು ಕೀರ್ತಿಗೆ ಯಾಕೋ ಅರ್ಥ ಆಗ್ತಿಲ್ಲ. ಕೀರ್ತಿಗೆ ನನ್ನ ಮೇಲೆ ತಿರಸ್ಕಾರ ಹುಟ್ಟೋಕೆ ಹೇಗೋ ಸಾಧ್ಯ? ಅಲ್ಲ, ಅವನ ಹತ್ರ ದುಡ್ಡಿದೆ ಅಂತ ಅವನನ್ನು ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಾಳೆ ಕಣೋ. ನನ್ನ ಹತ್ರ ಏನ್ ದುಡ್ಡು ಕಡಿಮೆ ಇದೆಯಾ? ಇಲ್ಲ ಇಲ್ಲ ಮಾರುತಿ, ಕೀರ್ತಿ ಹಣ ನೋಡೋಳಲ್ಲ, ಗುಣ ನೋಡೋಳು. ಇಷ್ಟಪಟ್ಟು ಅವಳು ಅವನನ್ನ ಮದುವೆ ಹಾಕಕ್ಕೆ ಒಪ್ಕೊಂಡಿಲ್ಲ. ಏನೋ ಆಗ್ತಿದೆ ಕಣೋ, ಆದ್ರೆ ಏನು ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ. ಆಗ್ತಿರೋ ಆ ಮದುವೆಲು ಈ ಮನೆಗೆ ಒಳ್ಳೇದಾಗ್ಲಿ ಅನ್ನೋದೇ ಕೀರ್ತಮ್ಮನ ಆಸೆ ರಾಗಣ್ಣ. ವಸುದಮ್ಮನ ಸಂಸಾರ ಉಳಿಸೋಕೆ ಅವ್ರ ಜೀವನ ಬಲಿ ಕೊಡ್ತಿದ್ದಾರೆ. ನನ್ನ ಕಣ್ಣೆದುರುಗಡೆನೆ ಕೀರ್ತಿ ಮೇಲೆ ಕೈ ಹಾಕೊಂಡು ನಮ್ಮ ಬಾಸ್ ಓಡಾಡ್ತಿದ್ರೆ ಇದು ನೋಡ್ಕೊಂಡು ನಾನು ಹೇಗೋ ಸಹಿಸ್ಲಿ? ಕ್ಷಣದಲ್ಲಿ ಅವನನ್ನು ಸಾಯಿಸ್ಬಿಡ್ಬೇಕಾಗಿತ್ತು, ಅಥವಾ ನನ್ನ ನಾನೇ ಸಾಯಿಸ್ಕೋಬೇಕಾಗಿತ್ತು. ಅದಕ್ಕೆ ಕುಡ್ದೆ, ಕಣ್ಣು ಮಂಜಾಗೋ ತನಕ ಕುಡ್ದೆ, ಕಣ್ಣಲ್ಲಿ ಕೀರ್ತಿ ಕರಗೋ ತನಕ ಕುಡ್ದೆ. ಈಗ್ಲೂ ಹೇಳ್ತಿದ್ದೀನಿ ಕಣೋ, ಅವಳು ಎಲ್ಲಿದ್ದಳೋ ಗೊತ್ತಿಲ್ಲ. ಅವಳೊಬ್ಬಳೆ ನನ್ನ ಎದುರುಗಡೆ ಸಿಕ್ಲಿ, ಅವಳನ್ನು ಹೇಗಾದ್ರೂ ಕನ್ವಿನ್ಸ್ ಮಾಡ್ತೀನಿ. ಅವನಿಗಿರೋ ಕಷ್ಟಗಳನ್ನ ದೂರ ಮಾಡ್ತೀನಿ. ಈ ಮದುವೆ ನಾನು ನಿಲ್ಲಿಸ್ತೀನಿ. ಇದು ಸತ್ಯ. ಅವಳು ಎಲ್ಲಿದ್ದಳೋ? ಮಾರುತಿ, ಈಗ್ಲೂ ನನ್ನ ಮನಸ್ಸು ಹೇಳ್ತಿದ್ದೆ ಕಣೋ, ಅವಳು ಈ ಮದುವೆ ಮುಂಚೆ ನನಗೆ ಸಿಕ್ಕೇ ಸಿಗ್ತಾಳೆ. ಅವಳು ನಮ್ಮ ಬಾಸ್ಗೆ ಬಲಿಯಾಗದ ರೀತಿ ನಾನು ಮಾಡೇ ಮಾಡ್ತೀನಿ. ಯಾರು ರಾಗಣ? ಮನಹಾಳ, ನಮ್ಮ ಬಾಸ್. ಹಲೋ. ಆಪುಂಡು ಏನಿಲ್ಲಕ್ಕನ ಆಪುಂಡು. ಯಂಗ್ಮ್ಯಾನ್, ಹೇಗಿತ್ತು ನಿನ್ನ ಪಾರ್ಟಿ? ಚೆನ್ನಾಗಿತ್ತು ಸರ್. ನೀನು ಪಾರ್ಟಿನ ಸಖತ್ತು ಎಂಜಾಯ್ ಮಾಡಿದೆ ಅನ್ಸುತ್ತೆ. ಹೌದು ಸರ್, ನನ್ನ ಲೈಫ್ ಟೈಮಲ್ಲೇ ತುಂಬಾ ಎಂಜಾಯ್ ಮಾಡಿದ ಪಾರ್ಟಿ ಅದು. ಅಲ್ಲ ರಾಘವ್, ಸ್ಕಾಚ್ ಅನ್ನ ಬೀರ್ ಕುಡ್ದಂಗೆ ಕುಡಿತಿದ್ಯಲ್ಲ, ಏನು ಫುಲ್ ಟೈಟಾ? ಇನ್ನೂ ಹ್ಯಾಂಗ್ ಓವರ್ ಇಳಿದಿಲ್ಲ ಸರ್. ನಿನಗೆ ಹೆಂಡದೆ ಹ್ಯಾಂಗ್, ನನಗೆ ಹೆಣ್ಣಿನ ಹ್ಯಾಂಗ. ಅವಳ ಹೆಸರು ಕೀರ್ತಿ. ನೋಡಿದ್ರೆ ಸಾಕು ಫೋನ್ ಮಾಡಿದ್ ಯಾಕೆ ಸರ್? ಆಫೀಸಿಗೆ ಬಂದೇ ಇಲ್ಲ. ಬರೋಕ್ಕಾಗ್ತಿಲ್ಲ ಅಂತ ಫೋನ್ ಮಾಡಿ ಹೇಳಿದ್ದೆ. ತಲೆನೋವು. ನೋ ಬೇರೆ ದಿನ ಆಗಿದ್ರೆ ನಾನೇ ಬರೋದು ಬೇಡ ಅಂತಿದ್ದೆ. ಇವತ್ತು ನೀನು ಆಫೀಸಿಗೆ ಬರಲೇಬೇಕು. ಸರ್, ಅಂತ ಅರ್ಜೆಂಟ್ ಕೆಲಸ ಏನಿದೆ? ಏನಿಲ್ಲಪ್ಪ, ಐ ಮೀನ್ ಆಫೀಸ್ ಕೆಲಸ ಏನಿಲ್ಲ, ಆದರೆ ನನ್ನ ಪರ್ಸನಲ್ ಕೆಲಸ ಮಾಡ್ಕೊಡ್ಬೇಕು. ಏನ್ ಸರ್? ನೀನು ಯಂಗ್ಸ್ಟರ್, ಇವತ್ತಿನ ಜನರೇಷನ್ನ ಡ್ರೆಸ್, ಟೇಸ್ಟ್, ಲೈಕ್ಸ್ ಗೊತ್ತಿರೋ ಹುಡುಗ. ನಾನು ಅದನ್ನು ನಿನ್ನ ಕೆಲಸದಲ್ಲಿ ಗಮನಿಸಿದ್ದೀನಿ. ಇವತ್ತಿನ ಮೆಂಟಾಲಿಟಿ ಇಟ್ಕೊಂಡು ಡಿಸೈನ್ ಮಾಡೋ ಕ್ರಿಯೇಟಿವ್ ಮೈಂಡ್ ನಿನಗಿದೆ. ಸೊ ನೀನು ನನಗೋಸ್ಕರ ಶಾಪಿಂಗ್ ಮಾಡ್ಕೊಳ್ಬೇಕು.
ಅಂದ್ರೆ ಏನಿಲ್ಲ, ನನ್ನ ಫಿಯಾನ್ಸಿ ನನ್ನ ಹುಡುಗಿ ಕೀರ್ತಿನ ಕರ್ಕೊಂಡೋಗಿ ಅವಳಿಗೆ ಒಂದಷ್ಟು ಡ್ರೆಸ್ ಕೊಡಿಸಿದೆ. ಸರ್, ನಿನ್ನ ಟೇಸ್ಟನ್ನು ಈ ತನಕ ಕೆಲಸದಲ್ಲಿ ಕನ್ಸಿಡರ್ ಮಾಡದೇ ಇರೋದಕ್ಕೆ ಬೇಕಾದಷ್ಟು ಕಾರಣ. ರಾಘವ್, ಅದನ್ನೆಲ್ಲ ಬಿಟ್ಟು ಹಾಕು. ಇದೊಂದು ಕೆಲಸ ನೀನು ಮಾಡಿಕೊಳ್ಳೇಬೇಕು. ಅವಳು ನೀನು ಬಾ. ಸಾರಿ ಸರ್, ನನಗೆ ಬರೋಕೆ ಇಂಟ್ರೆಸ್ಟ್ ಇಲ್ಲ. ರಾಘವ್, ನೋ 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 ನಾನು ಕೈ ಹಿಡಿಯೋ ಅಂದನ ಒಂಚೂರು ಅಲಂಕಾರ ಮಾಡಕ್ಕೆ ಸಹಾಯ ಮಾಡು ಅಂತ ಕೇಳ್ಕೊತಾ ಇದ್ದೀನಿ. ಸಾರಿ ಸರ್, ನನ್ನ ಕೈಲಿ ಆಗಲ್ಲ. ರಾಘವ್, ಪರನಾರಿ ಪರ ಹೆಣ್ಣು. ಬಾಸ್ ಉಡ್ಬಿ ಜೊತೆ ಹೇಗಪ್ಪ ಶಾಪಿಂಗ್ ಹೋಗೋದು ಅಂತೆಲ್ಲ ಯೋಚನೆ ಮಾಡ್ತಿದ್ಯಾ? ಅದನ್ನೆಲ್ಲ ಹಚ್ಕೊಳ್ಳೇಬೇಡ. ಫೀಲ್ ಫ್ರೀ. ನಾನೇ ಪರ್ಮಿಷನ್ ಕೊಡ್ತಾ ಇದ್ದೀನಲ್ಲ. ಸರ್, ನನ್ನ ಕೈಲಿ ಆಗಲ್ಲ ಸರ್. ನೋಡು ರಾಘವ್, ನೀನು ನನ್ನ ಕೈ ಕೆಳಗೆ ಕೆಲಸ ಮಾಡೋ ಕೆಲಸಗಾರ ಅಂತ ತಿಳ್ಕೋಬೇಡ. ಆಸ್ ಎ ಫ್ರೆಂಡ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನೀನು ನನಗೆ ಬೇಜಾರು ಮಾಡಲ್ಲ ಅನ್ಕೊಂಡಿದ್ದೆ. ಆಪುಂಡು ರಾಘವ್, ಯಾನೇನು ಲೆಕ್ಕನೆ ಆಪುಂಡು. ಅದೇ ಆ ಮೋಹನ ನುಡ್ಬಿ ನಿನ್ ತಂಗಿ ಕೀರ್ತಮ್ಮ ಅವಳ ಮದ್ವೆಗೆ ಬಟ್ಟೆ ಕೊಡ್ಸಕ್ಕೆ ನಾನೇ ಹೋಗ್ಬೇಕಂತೆ. ಹೌದಾ? ಒಳ್ಳೇದೇ ಆಯ್ತಲ್ಲ. ಕೀರ್ತಮ್ಮ ಸಿಕ್ಕಿದ್ರೆ ನಾನು ಅವಳು ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ, ಯಾಕೆ ಈ ಶಾಸ್ತ್ರ ಉಪಯೋಗಿಸ್ಕೋಬಾರ್ದು? ನಾನು ಹೇಳಿದ್ದು ಕೀರ್ತಿ ನನ್ನ ಕೀರ್ತಿಯಾಗಿ ಒಬ್ಬಳೆ ಸಿಗ್ಬೇಕು ಅಂತ. ಅವನು ಉಡ್ಬಿ ಆಗಲ್ಲ. ಇಲ್ಲ, ನಾನು ಹೀಗೆ ಕೂತ್ರ ಆಗಲ್ಲ. ಆ ಮದನ್ ಮೋಹನ್ಗೊಂದು ಗತಿ ಕಾಣಿಸ್ಬೇಕು. ಅವನಿಂದ ಕೀರ್ತಿನ ದೂರ ಮಾಡಿ ನನ್ನೊಳಗೆ ಮಾಡ್ಕೋಬೇಕು. ಆಪುಂಡು ಯಾನೇನು ಲೆಕ್ಕನೆ ಆಪುಂಡು. ಸಂತೋಷದಲ್ಲಿದ್ದಾಗ ಈ ಆಪುಂಡು ಅನ್ನೋ ಪದ ಎಂತ ಓ ಹ್ಯಾಂಗ್ ಓವರ್ ಮ್ಯಾನ್. ಅಲ್ಲ ಕಣ, ನನಗೆ ಕೀರ್ತಿ ಸಿಕ್ಕಿದ್ಲು ಅನ್ನೋ ಸಂತೋಷದಲ್ಲಿ ನಾನು ಕುಡಿದ್ರೆ ಓಕೆ. ಆದ್ರೆ ನೀನ್ ಯಾಕೆ ಲೆಗ್ಸಲ್ಲಿ ತಾಕತ್ ಹೋಗೋ ಲೆವೆಲ್ಗೆ ಬೆಗ್ ಸೇರಿಸಿದ್ದು? ಬಿಡಿ ಸರ್. ನಿನಗೆ ಯಾವ್ದಕ್ಕ ರಾಘವ್? ಓಹೋ, ಕೀರ್ತಿ ಅಂತ ಗರ್ಲ್ ಫ್ರೆಂಡು ನಿನ್ನ ಲೈಫ್ನಲ್ಲಿ ಇಲ್ಲ ಅಂತಾನೆ? ಈಗ ಆ ವಿಷಯ ಬಿಡಿ ಸರ್. ಬಿಡ್ತೀನಿ. ಆದ್ರೆ ನಿನ್ನೆ ಪಾರ್ಟಿಯಲ್ಲಿ ನಿನ್ನ ಸ್ಥಿತಿನ ನೋಡಿದ ಮೇಲೆ ದೇವದಾಸು ಇನ್ನೊಮ್ಮೆ ಹುಟ್ಟು ಬಂದಿದ್ದಾನೆ ಅನ್ನೋ ಫೀಲ್ ನನಗಾಯ್ತು. ಅವ್ರವ್ರ ಫೀಲಿಂಗ್ಸ್ ಅವ್ರವ್ರದ್ದು ಸರ್. ಕಂಡವರು ಅದ್ರ ಬಗ್ಗೆ ಕಮೆಂಟ್ಸ್ ಮಾಡಬಾರ್ದು. ನಂದು ಕಾಮೆಂಟ್ಸ್ ಅಲ್ಲ, ಕನ್ಸರ್ನ್. ಓಕೆ, ನಿನ್ನೆಗೆ ನಾಳೆಗೆ ಇಂದು ನಮ್ಮದೇ ಚಿಂತೆಯ. ನಿನ್ನೆ ಕೀರ್ತಿ ತುಂಬಾ ಸೂಪರ್ ಆಗಿ ಕಾಣ್ತಿದ್ದಲ್ವಾ? ಆದ್ರೆ ಅವಳಿಗೆ ಡ್ರೆಸ್ ಅಂದ ಇಟ್ಕೊಂಡು ಅದನ್ನ ಕಾಣದೆ ಇರೋ ತರ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದು, ಅದು ಅಂದಕ್ಕೆ ಮಾಡಿದ ಅವನಲ್ವ? ಚರ್ಮಕ್ಕೆ ಅಂಟ್ಕೊಳ್ಳೋ ಸ್ಕಿನ್ ಟೈಟ್ ಹಾಕೋ ಈ ಕಾಲದಲ್ಲಿ ಈ ಬ್ಯಾಗಿ ಚೂಡಿದಾರು ಛೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಬೇಜಾರಾಗುತ್ತೆ. ಏನಿವೆ ರಾಘವ್, ಇದನ್ನೆಲ್ಲ ಹಂತವಾಗಿ ತಿದ್ಕೊಳ್ಳೋ ಮ್ಯಾಟ್ರ್. ಬಟ್ ಈಗ ನೀನು ಅವಳ ಜೊತೆ ಪರ್ಚೇಸ್ ಮಾಡಕ್ಕೆ ಹೋಗ್ತೀಯಲ್ಲ, ಈ ಟೇಸ್ಟ್ ನೆನಪಿನಲ್ಲಿ ಇಟ್ಕೊ. ಓಕೆ? ರಾಘವ್, ನಾನು ಕಾಲೇಜಲ್ಲಿದ್ದಾಗ ಅದೆಷ್ಟು ಜನ ಹುಡುಗಿಯರು ನನ್ನ ಬೆನ್ನಿಂದ ಬೀಳೋರು ಅಂತ. ನಾನೊಂದು ಶೇಕಂಡ್ ಕೊಟ್ಟರೆ ಸಾಕು, ಅವ್ರ ಜೀವನ ಪಾವನ ಅಂದ್ಕೊಳ್ಳು. ಆದರೆ ನಾನು ಅದಕ್ಕಿಂತ ಜಾಸ್ತಿ. ಪ್ರತಿ ಒಂದು ಹುಡುಗಿನೂ ಅವಳ ಶೀಲನ ನನಗೆ ಗಿಫ್ಟ್ ಕೊಟ್ಟು ಹೋಗ್ತಾ ಇಲ್ಲಪ್ಪ. ಅಷ್ಟರ ಮಟ್ಟಿಗೆ ನಾನು ಫೇಮಸ್. ಅವ್ರ ಬಾಯಲ್ಲಿ
ಎಷ್ಟೇ ನೋಡಿದ್ರು ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನಿಸ್ತಿರೋ ಮುಖ ಒಂದೇ, ಕೀರ್ತಿ. ಅದಕ್ಕೆ ಅವಳನ್ನ ಮದುವೆಯಾಗಿ ಜೀವನದಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ. ಯಾಕೆಂದ್ರೆ ಈ ಜಗತ್ತು ನನಗೆ ಇಂಥ ಹೆಂಡತಿ ಸಿಗ್ಲಿಲ್ವಂತ ಒದ್ದಾಡುವಂತ ಹೆಂಡತಿ ನನಗೆ ಬೇಕು. ಇರ್ತಾಳೆ, ಅವಳು 10 ಜನ ಜೊತೆ ಸುತ್ತಾಡಿದ್ರು ಓಕೆ. ನನಗೆ ನಂದು ಅಂತ ಹೇಳ್ಕೊಳಕ್ಕೆ ಒಂದು ಹೆಣ್ಣು ಬೇಕಲ್ವ? ಹೆಣ್ಣು ಹೇಳ್ಕೊಳಕ್ಕೆ, ಜಗತ್ತಿನ ಮುಂದೆ ತೋರಿಸ್ಕೊಳಕ್ಕೆ ಯಾವತ್ತೂ ಮದುವೆ ಆಗ್ಬಾರ್ದು ಸರ್. ಮದುವೆ ಅನ್ನೋದು ಒಂದು ಶ್ರೇಷ್ಠವಾದ ಸಂಬಂಧ ಹುಟ್ಟೋಗಳಿಗೆ, ಅದು ಜನ್ಮ ಜನ್ಮಕ್ಕೂ ಜೊತೆಲೇ ಬರೋ ಆತ್ಮ ಸಂಬಂಧ. ನನಗೆ ಈ ಆತ್ಮ ಗೀತ್ಮ ಅಂತ ನನ್ನ ಮಾತಾಡಬೇಡ. ನನಗೆ ಆ ಸಿರಿಸಲು ಗೊತ್ತಿರೋದು ಒಂದೇ, ಆತ್ಮಹತ್ಯೆ. ನಾನು ಕೈ ಕೊಟ್ಟ ಹುಡುಗಿಯರು ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡು ಅಂತ ಕೌಂಟ್ ಇಲ್ಲ. ಅಕೌಂಟ್ ಇಟ್ಕೊಳ್ಳೋಕ್ಕೂ ನಾನು ಹೋಗಿಲ್ಲ. ರಾಘವ್, ಒಂದು ವಿಷಯನ ಅರ್ಥ ಮಾಡ್ಕೊ. ಜನ್ಮ ಜನ್ಮದ ಸಂಬಂಧ ಇದರ ಬುಲ್ಶಿಟ್. ಅಲ್ಟಿಮೇಟ್ ಅಂದ ನನ್ನ ಪಕ್ಕದಲ್ಲಿದೆ ಅನ್ನೋದು ಮಾತ್ರ ಮುಖ್ಯ. ಒಳಗಿರೋ ಅಂದಕ್ಕೆ ಬೆಲೆ ಕೊಡಿ, ಅದನ್ನ ಗುಣ ಅಂತಾರೆ. ಮೇಲಿರೋ ಅಂದ ಒಂದಲ್ಲ ಒಂದಿನ ಮಾಸ್ ಹೋಗೋದೆ. ಮಾಸು ಹೋಗುತ್ತೆ, ಸಿಂಪಲ್. ಹಾಗಾದಾಗ ಅದನ್ನ ಎತ್ತಿ ಸೈಡಿಗೆ ಬಿಸಾಕಿದ್ರೆ ಅಂದ್ರೆ ಕೀರ್ತಿನ ಸೈಡಿಗೆ ಬಿಸಾಕ್ತೇನೋ? ಸೈಡಿಗೆ ಬಿಸಾಕ್ತ್ಯಾ? ಹೊಡಾಕ್ಬಿಡ್ತೀನಿ ನನ್ನ ಮಗನೇ. ತಾಳಿ ಕೊಟ್ಟು ಹೆಂಡತಿ ಕೂಡ ನಿನಗೆ ಮಾರ್ಕೆಟ್ ಅಲ್ಲಿ ಸಿಗೋ ಐಟಮ್ ಕೆಟ್ಟೋದ್ಲ? ನಿನ್ನ ವಯಸ್ಸೇನೋ ಅವಳ ವಯಸ್ಸೇನೋ? ಹೇಳೋ, ನಿನ್ನ ವಯಸ್ಸೇನೋ ಅವಳ ವಯಸ್ಸೇನೋ? ಇದು ಅನ್ನೋ ಕಾರಣಕ್ಕೆ ದುರಹಂಕಾರಣ, ನಿನಗೆ ದುರಹಂಕಾರಣ. ಒಳ್ಳೆ ಹುಡುಗಿಗೆ ಮೋಸ ಮಾಡಕ್ ನಿನಗೆ ಹೇಗೋ ಮನ್ಸು ಬಂತು? ಹೇಗೋ ಮನ್ಸು ಬಂತು? ಏನಾಗಿದೆ ನನಗೆ? ಕೀರ್ತಿ ದೇವತೆ ನೆರಳು ನೋಡೋ ಯೋಗ್ಯತೆ ಕೂಡ ನಿನಗಿಲ್ಲ ಕಣೋ, ನಿನಗಿಲ್ಲ. ಶುದ್ಧ ನಿನ್ನಂತ ಪಾಪಿಸ್ಟ್ ನನ್ನ ಮಗನ ಪಾಪ ತೊಳೆಯಕಂತ ಹುಟ್ಟಿಲ್ಲ, ಹುಟ್ಟಿಲ್ಲ, ಹುಟ್ಟಿಲ್ಲ. ಅವಳ ಮೇಲೆ ಕಣ್ಣು ಹಾಕಕ್ ಮುಂಚೆ ಅಂತ ಒಳ್ಳೆ ಮನಸ್ಸಿನ 1000 ಕಣ್ಣುಗಳಿರ್ತವೆ ಅಂತ ನೀನು ಯೋಚನೆ ಮಾಡ್ಬೇಕಾಗಿತ್ತು. ಏನು ನೀನು ಚೆಲುವರಾಯ? ನಿನಗೆ ಹುಡುಗಿರು ಶೀಲನ ಗಿಫ್ಟ್ ಮಾಡ್ತಾರ? ಇನ್ನಂತ ಕ್ಯಾರೆಕ್ಟರ್ಗೆ ಮೈ ಮಾಡ್ಕೊಳ್ಳೋ ಹೇಳು ಕೂಡ ಚಪ್ಪಲಿ ಹೊಡೆದೋಗ್ತಾಳೆ. ನೀವು ಒಲಿಯೋದು ಪ್ರೀತಿಗೆ, ಅಂದಕ್ಕೆ ದುಡ್ಡಿಗೆ, ದುರಹಂಕಾರಕ್ಕಲ್ಲ. ಮಾತಾಡ್ತಿದ್ದೆ ತಂಗಿನ ಹಾಕೋಣ. ನನ್ನ ಲವ್ವರು ಪ್ರೀತಿದ ಹುಡುಗಿ, ಅವಳ ಬಗ್ಗೆ ಕೇವಲವಾಗಿ ನಡ್ಕೊಂಡ್ರೆ ನರ ಕಿತ್ತು ನೇಣಾಕ್ಬಿಡ್ತೀನಿ ನನ್ನ ಮಗನೇ. ಸೆಕೆಂಡ್ಗೆ ನೀನು ಅವಳನ್ನು ಮರಿಬೇಕು. ನಿನ್ನ ಜೀವನದಲ್ಲಿ ಅವಳ ಹೆಸರೆತ್ತಿದ್ರು ಹಿಡಿದು ಇಷ್ಟ ಹಾಕ್ಬಿಡ್ತೀನಿ. ರಾಘವ್, ಏನು ಏನ್ ಅನ್ಕೊಂಡಿದ್ಯಾ ನೀನು? ನಾನ್ ನೆಮ್ಮದಿಯಾಗಿರೋದು ಇಷ್ಟ ಅಲ್ವಾ ನಿನಗೆ? ಇಷ್ಟಕ್ಕೂ ನಾನ್ ಇವ್ರನ್ನ ಮದ್ವೆ ಆದ್ರೆ ನಿನಗೇನ್ ಪ್ರಾಬ್ಲಮ್? ಇದು ನನ್ನ ಲೈಫು, ನಾನ್ ಅನ್ಕೊಂಡ್ ಹಾಗೆ ನಡೆಯುತ್ತೆ ಹೊರತು ನೀನ್ ಅನ್ಕೊಂಡ್ ಹಾಗಲ್ಲ. ನಾನ್ ಹೇಗಿದ್ರು ಚೆನ್ನಾಗಿರ್ಬೇಕು ಅನ್ನೋದೇ ನಿನ್ನ ಉದ್ದೇಶ ಆಗಿದ್ರೆ ಸುಮ್ನೆ ಬಿಡ್ಬೇಕಾಗಿತ್ತು. ಈಗ ನಾನ್ ಚೆನ್ನಾಗಿದ್ದೀನಿ, ಸುಮ್ನೆ ಬಂದು ನನ್ನ ಜೀವನನ ಯಾಕೆ ಹಾಳು ಮಾಡ್ತಿದ್ಯಾ? ಅಲ್ಲ ಕೀರ್ತಿ, ಪುಚ್ಚ ಬಾಯಿ. ನನ್ನ ಹೆಸರನ್ನ ಕರೆಯೋ ಅರ್ಹತೆ ನಿನಗಿಲ್ಲ. ನಾನು ಮದನ್ ಮೋಹನ್ ಹೆಂಡತಿ ಆಗೋಳು. ಮರ್ಯಾದೆ ಕೊಡೋದನ್ ಕಲಿ. ಏನು ನೀನ್ ಗೀತಿದ ಗೆರೆ ಮೇಲೆ ಬದುಕ್ತೀನಿ ಅಂತ ಬಾಂಡ್ ಪೇಪರ್ ಅಲ್ಲಿ ಬರೆದುಕೊಟ್ಟಿದ್ದೀನಾ? ನೀನ್ ಇಲ್ದೇ ಇದ್ರು ನಾನು ಚೆನ್ನಾಗಿರ್ತೀನಿ. ಇಷ್ಟಕ್ಕೂ ಇದು ನನ್ನ ಬದುಕು, ನನಗೆ ಹೇಗೆ ಬೇಕೋ ಹಾಗಿರ್ತೀನಿ. ಕೇಳೋದಕ್ಕೆ ನೀನ್ ಯಾರೋ? Shut up! Get out. ಇನ್ನೊಂದು ಕ್ಷಣ
ಪ್ರಾಣ ನೀನ್ ಇಲ್ಲಿದ್ರು ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. I said get out! ನಿಜ ಹೇಳಬೇಕು ಅಂದ್ರೆ ಕೀರ್ತಿ, ನಾನು ನಿನ್ನ ಫಸ್ಟ್ ಟೈಮ್ ನೋಡಿದ್ಮೇಲೆ ನೀ ನನ್ನ ಎದುರುಗಡೆ ಇಲ್ಲದೆ ಹೋದ್ರು ನನ್ನ ಕಣ್ಣುಗುಡ್ಡಲ್ಲಿ ಅಂಟ್ಕೊಂಡ್ಬಿಟ್ಟಿದ್ದೆ. ನನಗೆ ನೀನು ಬೇಕು, ನೀನಿಲ್ಲದೆ ನನ್ನ ಜೀವನ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೆ. ಲೈಫ್ ಪಾರ್ಟ್ನರು ನೀನೇ ಆಗಬೇಕು ಅಂದ್ಕೊಂಡಿದ್ದೆ. ಮೊದಲನೇ ಸರ್ತಿ ನೋಡಿದ ನನಗೆ ಹೀಗೆಲ್ಲ ಅನಿಸಿದ ಮೇಲೆ ಅಂದಮೇಲೆ ಪಾಪ ಅವನು ನಿನ್ನ ಲವ್ ಮಾಡಿದ್ದಾನೆ. ಅವನಿಗೆ ಹೇಗೆ ಅನಿಸಿರ್ಬೇಕು? ಇದರಿಂದ ನನಗೇನೋ ಗೊತ್ತಾಯ್ತು, ನಾನೇನೋ ಬೇಜಾರು ಮಾಡಿಕೊಂಡೆ. ಅದು ನನ್ನ ಕ್ಯಾರೆಕ್ಟರ್ ಅಲ್ಲ. ನನ್ನ ಹೆಂಡತಿ ಹಿಂದೆ 1,000 ಜನ ಸುತ್ತಾಡಿದ್ರು ಅನ್ನೋದು ನನ್ನಂತ ಕಣ್ಣನಿಗೆ ಒಂಥರ ಹೆಮ್ಮೆ. ಪಾಪ ನಿನ್ನ ಲವರ್ ಅವನೊಬ್ಬನೇ ಅಂತ ಅನ್ಸುತ್ತೆ. ಮದುವೆ ವಿಷಯ ಕೇಳಿ ಹೊಡಿಯೋಕೆ ಬಂದ. ನಾಳೆ ನನ್ನ ಲವರ್ಸ್ ನಾನು ಮದುವೆ ಆಗ್ತಿರೋ ವಿಷಯ ಕೇಳಿ ನಿನ್ನ ಬೈಬಹುದು, ಅನ್ನಬಹುದು, ಬಂದು ಗಲಾಟೆ ಮಾಡಬಹುದು. ಅದನ್ನೆಲ್ಲ ಮನಸ್ಸಿಗೆ ತಗೋಬಾರ್ದು. ಓಕೆ? ನಂತರ ಕೂಲ್ ಆಗಿರ್ಬೇಕು. ನೋಡಿ ಕೀರ್ತಿ, ಮದುವೆ ಆಗೋಕೆ ಮುಂಚೆ ಎಲ್ಲರೂ ಎಲ್ಲ ಥರದ ಆಟ ಆಡಿರ್ತಾರೆ. ಕೆಲವರು ಹೇಳ್ಕೊಂಡಿರ್ತಾರೆ, ಇನ್ನು ಕೆಲವರು ಮುಚ್ಚಿಟ್ಟಿರ್ತಾರೆ. ಅಷ್ಟೇ ವ್ಯತ್ಯಾಸ. ಅದನ್ನೆಲ್ಲ ಹೋಗಿ ಫ್ರೆಶ್ ಅಪ್, ಇಲ್ಲ ವಾಶ್ರೂಮ್ ಇದೆ, ಆಮೇಲೆ ಶಾಪಿಂಗ್ ಹೋಗೋಣ. ಗೋ ಗೋ ಗೋ. ದೇವದಾಸರ ಲಿಸ್ಟ್ನಲ್ಲಿ ಇವತ್ತಿಂದ ಇನ್ನೊಂದು ಹೆಸರು, ರಾಘವ. ಅಪ್ಪುಂಡು ರಾಘವ ಅಪ್ಪುಂಡು ರಾಘವ ಯಾನು ಎನ್ನಿ ಲೆಕ್ಕನ ಅಪ್ಪುಂಡು.